ರಾಮ್ಕಿ ಅಂತೇಳಿ ಒಂದು ಸಂಸ್ಥೆಗೆ ಇವರು ಟೆಂಡರ್ ಕೊಡ್ಬೇಕಂತೇಳಿ ಅಧಿಕಾರಿಗಳು ಮತ್ತು ಇದೇನು ನಗರಾಭಿವೃದ್ಧಿ ಮಂತ್ರಿ ಉಪಮುಖ್ಯಮಂತ್ರಿ ಬ್ಲ್ಯಾಕ್ ಲಿಸ್ಟಲ್ಲಿರುವಂಥ ರಾಮ್ಕಿ ಕಂಪನಿಗೆ ಈ ಟೆಂಡರ್ನ ಕೊಡಲಿಕ್ಕೆ ಎಲ್ಲ ಟೆಂಡರ್ನ ನಿಯಮಗಳನ್ನು ಇವತ್ತು ಉಲ್ಲಂಘಿಸಿ 40,000 ಕೋಟಿ ದೊಡ್ಡ ಹಗರಣ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಮ್ಕಿ ಸಂಸ್ಥೆ ಅದೊಂದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದಂಥ ನಿಮ್ಗೆ ಹೇಳ್ತೀನಿ, ಇಲ್ಲಿಯೂ ಸಹಿತ ಹಿಂದೆ ಒಬ್ಬ BJP MLA ಇದ್ದಾಗ 150 ಕೋಟಿ ರೂಪಾಯಿದಲ್ಲಿ UGD ಕೊಟ್ಟಿದ್ರು. ಎಲ್ಲಿ UGD ಮಾಡದೆ ಪೂರ್ತಿ ಫೇಲ್ ಮಾಡಿ ಹೋದಂಥ 150 ಕೋಟಿ ಬಿಜಾಪುರದ UGDಯಲ್ಲಿ ಅವನಿಗೆ ಬ್ಲ್ಯಾಕ್ ಲಿಸ್ಟ್ ಆಗಿದೆ ರಾಮ್ಕಿ ಕಂಪನಿ. ಅದು ರಾಜಕಾರಣಿಗಳ ಒಂದು ಹಣ ಕೊಡುವಂಥ ಒಂದು ದೊಡ್ಡ ಕಂಪನಿ. ಅಂಥ ಬ್ಲ್ಯಾಕ್ ಲಿಸ್ಟಿಗೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಗುತ್ತಿಗೆ ಕೊಡಲಿಕ್ಕೆ ದೊಡ್ಡ ಅವ್ಯವಹಾರ ಆಗಿದೆ. ಈಗಾಗಲೇ ನಾನು ನಮ್ಮ ಲೋಕಾಯುಕ್ತರಿಗೆ, ಕರ್ನಾಟಕ ಲೋಕಾಯುಕ್ತರಿಗೂ ಸಹ ಈಗಾಗಲೇ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡ್ಯಾರ. ಕುಮಾರಸ್ವಾಮಿ ಅವರು ಏನು ಹೇಳ್ಯಾರ, ಗಣರಾಜ್ಯ ನಿರ್ವಹಣೆ ಟೆಂಡರ್ನಲ್ಲಿ ಖಾಲಿ ಪೇಪರ್ಗೆ ಸಹಿ ಹಾಕಿ ಕೊಡಿ ಅಂತ ಅಲ್ಲಿ ಒಬ್ಬ IAS ಅಧಿಕಾರಿ ಬೆದರಿಕೆ ಹಾಕಿ ಗಣರಾಜ್ಯ ನಿರ್ವಹಣೆ ಟೆಂಡರ್ನಲ್ಲಿ ಭಾರೀ ಭ್ರಷ್ಟಾಚಾರ ಆರೋಪಿಸಿ ಲೋಕಾಯುಕ್ತರಿಗೆ ದೂರು ನೀಡಿದ ಯತ್ನಾಳ್. ಇದರಲ್ಲಿ ಕುಮಾರಸ್ವಾಮಿ ಅವರಿಗೆ ಕೇಳಿದ ಯತ್ನಾಳ್ ಹಿಂಗೆ ಕಂಪ್ಲೇಂಟ್ ಮಾಡ್ಯಾರ ಲೋಕಾಯುಕ್ತ, ನಿಮ್ಮ ಅಭಿಪ್ರಾಯ ಅಂದಾಗ ಅದು ನಿಜ ಇದೆ. ಖಾಲಿ ಸಹಿ ಇರುವಂಥ ಕೆಲವೊಂದು ಗುತ್ತಿಗೆದಾರರ ಸಹಿ ತಗೊಳ್ಳೋಕ್ಕೆ ಬೆದರಿಕೆ ಹಾಕಿದ್ರು ಒಬ್ಬ IAS ಅಧಿಕಾರಿ. ಅದರಿಂದ ಕರ್ನಾಟಕದ ಮುಖ್ಯಮಂತ್ರಿ ಭಯದಿಂದ ಇವತ್ತು ದೊಡ್ಡ ಅವ್ಯವಹಾರ ಆಗಿದೆ. ಅದನ್ನು ಲೋಕಾಯುಕ್ತರು ಪಾರದರ್ಶಕವಾಗಿ ಅದನ್ನು ಇವತ್ತು ಏನು ನಮ್ಮ ತನಿಖೆ ಮಾಡಬೇಕು. ಏನು ರಾಮ್ಕಿ ಸಂಸ್ಥೆ ಬ್ಲ್ಯಾಕ್ ಲಿಸ್ಟ್ ಆಗಿದೆ ಅದನ್ನು ಆ ಟೆಂಡರ್ನಿಂದ ಹೊರಗೆ ಹಾಕಬೇಕು. ಯಾವ ಒಳ್ಳೆಯ ಕಂಪನಿಗಳದೋ ಅದನ್ನು ಕೊಡಬೇಕಂತ ನಾನು ಆಗ್ರಹ ಮೂಮೆಂಟ್ ಸರಿ.